ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರು. ಆ್ಯಕ್ಚುಲಿ ಗಾಡಿ ಹೇಳ್ಬೇಕಂದ್ರೆ ಗಾಡಿನ ಯೂಸೇ ಮಾಡಿಲ್ಲ, ತುಂಬ ರೇರಾಗಿ ಯೂಸ್ ಮಾಡಿದ್ದಾರೆ. ಜಸ್ಟ್ 30,000 ಕಿಲೋಮೀಟರ್ಸ್ ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ವೀಕ್ಷಕರೇ ನಮಸ್ತೆ ಆ್ಯಂಡ್ ಮತ್ತೊಮ್ಮೆ ವೆಲ್ಕಮ್ ಟು ಮೈ ವಿಲ್ ಡ್ರೈವ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಮತ್ತೊಮ್ಮೆ ನಮ್ಮ ಏರ್ಪೋರ್ಟ್ ರೋಡ್ ಯಲಹಂಕ ಕೋಗಿಲು ಕ್ರಾಸ್ ಹತ್ರ ಇರುವಂತಹ ಶ್ರೀ ಪೇಟೆ ಆಂಜನೇಯ ಸ್ವಾಮಿ ಎಂಟರ್ಪ್ರೈಸಸ್ ಯೂಸ್ ಕಾರ್ ಶೋರೂಮ್ನಲ್ಲಿದ್ದೀನಿ. ಸೊ ಇಲ್ಲಿ ಯಾವುದೇ ರೀತಿ ಸಂಕೋಚ ಇಲ್ದಿರ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಕಾರ್ಸ್ ನಿಮಗೆ ತುಂಬ ಕಡಿಮೆ ಮಾರ್ಜಿನಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಸೊ ಮೊದಲನೇದಾಗಿ ನಮ್ಮ ಒಂದು ಚಾನಲಲ್ಲಿ ಈ ಶೋರೂಮ್ನ ವೀಡಿಯೋಸ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸು, ತುಂಬ ಪಾಸಿಟಿವ್ ರೆಸ್ಪಾನ್ಸ್, ಹಾಗೆ ಗೂಗಲಲ್ಲೂ ನೋಡ್ತಿರ್ಬೋದು ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಿದೆ. ಸೊ ಮೊದಲನೇದಾಗಿ ಇದೆಲ್ಲದಕ್ಕೂ ನಮ್ಮ ಶೋರೂಮ್ ಓನರ್ ಆಗಿರುವಂಥ ಕಾರ್ತಿಕ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಸರ್. ನಮಸ್ತೆ, ಥ್ಯಾಂಕ್ ಯು. ಮೊದಲನೇದಾಗಿ ಈ ಥರ ರೆಸ್ಪಾನ್ಸ್ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಎಫರ್ಟ್ ಇರುತ್ತೆ ಸರ್? ಸರ್, ಇದು ನಿಮ್ಮದು ಫ್ರಂಟ್ ಎಂಡಲ್ಲಿ ಮಾತ್ರ ಬರೀ ಗಾಡಿ ಸೇಲ್ಸ್ ಕಾಣಿಸ್ತಾ ಇರುತ್ತೆ, ಬ್ಯಾಕ್ ಎಂಡಲ್ಲಿ ತುಂಬ ಎಫರ್ಟ್ ಇರುತ್ತೆ. ನಾವು ಪ್ರತಿಯೊಂದು ಗಾಡಿಗೂ ಅದೇ ಇಂಪಾರ್ಟೆನ್ಸ್ ಕೊಟ್ಟು ಪ್ರತಿಯೊಂದು ಚೆಕ್ ಮಾಡಿ ತೊಗೊಂಬರ್ತೀವಿ. ನನ್ನ ಸ್ವಂತ ಯೂಸ್ ಗಾಡಿ ಥರನೇ ಪ್ರತಿಯೊಂದಕ್ಕೂ ಚೆಕ್ ಮಾಡಿ ಪರ್ಸ್ನಲಾಗಿ ಏನು ಯೂಸ್ ಮಾಡ್ತೀನಿ ಆ ಕಂಡೀಷನಲ್ಲಿರೋ ಗಾಡಿಗಳು ಮಾತ್ರ ತೊಗೊಂಬರ್ತೀನಿ. ಪ್ರತಿಯೊಂದು ಇವಾಗ ದುಡಿತಾ ಇರೋ ಪ್ರತಿಯೊಂದು ಕಸ್ಟಮರ್ ಒಂದೊಂದು ರೂಪಾಯಿಗೂ ತುಂಬ ವ್ಯಾಲ್ಯೂ ಇದೆ ಸರ್. ಅವ್ರು ಏನು ಆ ಗಾಡಿಗೆ ಏನು ಇನ್ವೆಸ್ಟ್ ಮಾಡ್ತಾರೋ ಅದಕ್ಕೆ ವ್ಯಾಲ್ಯೂ ಫಾರ್ ಮನಿ ಇರಬೇಕು ಸರ್. ಅದೇ ನನ್ನ ಮೇನ್ ಇಂಟೆನ್ಷನ್ನು. ಅವ್ರು ಅಷ್ಟು ಇನ್ವೆಸ್ಟ್ ಮಾಡಿದ್ಮೇಲೂ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಅಷ್ಟು ಅದು ನನ್ನ ಮೇನ್ ಮೋಟೋ. ಮತ್ತು ಮಾರ್ಜಿನ್ ಸೆಕೆಂಡರಿ ಸರ್. ಫಸ್ಟ್ ನಾನು ಇಲ್ಲಿ ಈ ಮಾರ್ಕೆಟಲ್ಲಿ ಹೆಸರು ಮಾಡಬೇಕಂತ ಬಂದಿದ್ದೀನಿ. ಮಾರ್ಜಿನ್ ತುಂಬ ಕಡಿಮೆ ಇರ್ತೀನಿ. ಪ್ಲಸ್ ನನ್ನ ಹತ್ರ ಎಲ್ಲ ಗಾಡಿನೂ 100% ಆಕ್ಸಿಡೆಂಟ್ ಫ್ರೀ ಗಾಡಿ ಇರುತ್ತೆ. ಮತ್ತು ಎಲ್ಲ ಪ್ರತಿಯೊಂದು ಓಡೋಮೀಟರ್ ಚೆಕ್ ಆಗುತ್ತೆ. ಮತ್ತು ನಾನ್ ಆಕ್ಸಿಡೆಂಟಲ್ ಸ್ಟ್ರಕ್ಚರಲ್ ಡ್ಯಾಮೇಜ್ ಗಾಡಿಗಳು ಯಾವುದು ಪ್ರಕ್ಯೂರ್ ಮಾಡಲ್ಲ. ಪ್ರತಿಯೊಂದು ಗಾಡಿನೂ ಪ್ರಕ್ಯೂರ್ ಮಾಡಿ ಸೇಲ್ ಮಾಡ್ತೀವಿ. ಅದು ಬಿಟ್ಟರೆ ನಮ್ಮ ಹತ್ರ ಇನ್ನೂ ಏನು ಅಡ್ವಾಂಟೇಜ್ ಅಂದರೆ ಎಕ್ಸ್ಟ್ರಾ ಚಾರ್ಜಸ್, ಎಕ್ಸ್ಟ್ರಾ ಕಮಿಷನ್ ಏನೂ ಚಾರ್ಜ್ ಮಾಡಲ್ಲ. ಮಾರ್ಜಿನ್ ತುಂಬ ಕಡಿಮೆ ಇರುತ್ತೆ. ಪ್ರತಿಯೊಂದು ನೀವು ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಬೋದು. ಆಲ್ಮೋಸ್ಟ್ ನಿಮ್ಗೊಂದು 50,000 to 60,000 ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಹಂಗನ್ಬಿಟ್ಟು ಯಾವುದೇ ರೀತಿ ಆಕ್ಸಿಡೆಂಟಲ್ ಗಾಡಿಗೆ ಯಾವುದು ಗಾಡಿಗೂ ಕೈ ಹಾಕೋಕ್ಕೋಗಲ್ಲ. ಎಕ್ಸ್ಟ್ರಾ ಚಾರ್ಜಸ್, ಎಕ್ಸ್ಟ್ರಾ ಕಮಿಷನು, RTO ಚಾರ್ಜಸ್ ಅಂತ ಯಾವುದು ಎಕ್ಸ್ಟ್ರಾ ₹1 ಕಸ್ಟಮರ್ ಹತ್ರ ಚಾರ್ಜ್ ಮಾಡಲ್ಲ. ಪ್ಲಸ್ ನಮ್ಮ ಹತ್ರ ಇನ್ನೊಂದು ಏನು ಬಂದರೆ ನಾವು ಓಪನ್ ಟು ಕಸ್ಟಮರ್ಸ್. ಅವ್ರು ಯಾವುದೇ ರೀತಿ ಮೆಕ್ಯಾನಿಕ್ ಕರ್ಕೊಂಬಂದು ಇಲ್ಲಾಂದರೆ ಅವ್ರ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಯಾವುದನ್ನು ಪ್ರತಿಯೊಂದು ಚೆಕ್ ಮಾಡಿ ಅವರೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ ಗಾಡಿಗೆ ಫಾರ್ವರ್ಡ್ ಮಾಡ್ತೀವಿ. ಎಲ್ಲ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. 2011 ಮೇಲ್ಗಡೆ ಇರೋ ಗಾಡಿಗಳಿಗೆಲ್ಲ ಲೋನ್ ಆಗುತ್ತೆ. ವೈಡ್ ವೆರೈಟಿ ರೇಂಜಸ್ ಅವೈಲೇಬಲ್ ಕಾರ್ಸ್ ಇದೆ. ಅದು ಬಿಟ್ಟು ಇನ್ನು ಎಕ್ಸ್ಟ್ರಾ ಗಾಡಿಗಳು ಯಾವ್ದು ಬೇಕು ಅಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕಡೆಯಿಂದ ಆಗೋ ಎಫರ್ಟ್ನೆಲ್ಲ ಹಾಕಿ ಪ್ರತಿಯೊಂದು ಗಾಡಿ ಪ್ರಕ್ಯೂರ್ ಮಾಡಿಕೊಂಡು ನಮಗೆ ಡೆಲಿವರ್ ಮಾಡ್ತೀವಿ. ನಾವು ಯಾವುದೇ ರೀತಿ ಬೇರೆಯವ್ರದ್ದು ರೆಫರೆನ್ಸು ಅಲ್ಲಿದೆ ಇಲ್ಲಿದೆ ಗಾಡಿ ಅಂತ ಇಲ್ಲ. ನಮ್ಮ ಹತ್ರ ಏನು ಸ್ಟಾಕ್ ಇರುತ್ತೋ ಅದೇ ಪ್ರತಿಯೊಂದು ಗಾಡಿನೂ ಒಳ್ಳೆ ಕಂಡೀಷನಲ್ಲಿರುತ್ತೆ. ಒಳ್ಳೆ ಗಾಡಿನ ಡೆಲಿವರ್ ಮಾಡಬೇಕಂತ ನಮ್ಮ ಮೋಟೋ ಇದೆ. ಅದನ್ನು ಅಲ್ಲಿವರೆಗೂ ಅಚೀವ್ ಮಾಡಿದ್ದೀವಿ. ಈ ಚಾನಲಲ್ಲಿ ನಂದು ಆಲ್ಮೋಸ್ಟ್ 5th ವಿಡಿಯೋ ಇರ್ಬೋದು. ಒಳ್ಳೆ ರೆಸ್ಪಾನ್ಸ್ ಇದೆ. ಈ ರೆಸ್ಪಾನ್ಸ್ಗೆ ನಮಗೆ ಕೋಪ್ ಮಾಡೋಕ್ಕಾಗ್ತಿಲ್ಲ. ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಆ್ಯಕ್ಚುಲಿ ಚಾಲೆಂಜ್ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಇವಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ಒಳ್ಳೊಳ್ಳೆ ಗಾಡಿ ಪ್ರಕ್ಯೂರ್ ಮಾಡ್ಕೊಳೋದು ಇನ್ನೂ ತುಂಬ ಕಷ್ಟ ಆಗ್ತಿದೆ ಮಾರ್ಕೆಟಲ್ಲಿ. ಪ್ರೈಸಿಂಗ್ ಹಂಗೆ ಜಾಸ್ತಿ ಹೋಗ್ತಿದೆ. ಪ್ರತಿಯೊಂದು ಬ್ಯಾಲೆನ್ಸ್ ಮಾಡಿಕೊಂಡು ಪ್ರತಿಯೊಂದು ಇದನ್ನು ಅವ್ರಿಗೆ ಕಸ್ಟಮರ್ ಡಿಮ್ಯಾಂಡ್ ಅಚೀವ್ ಮಾಡೋದು ತುಂಬ ಕಷ್ಟ ಇದೆ. ಬಟ್ ನಾವು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀವಿ. ಲಾಸ್ಟ್ ಮೂಮೆಂಟ್ವರೆಗೂ ಏನು ನಮ್ಮ ಮ್ಯಾಕ್ಸಿಮಮ್ ಏನಾಗುತ್ತೋ ಪ್ರತಿಯೊಂದು ನಾವು ಬೆಸ್ಟ್ ಕೊಡ್ಬೇಕಂತಿದ್ದೀವಿ. ಬೆಸ್ಟ್ ಡೆಲಿವರ್ ಮಾಡ್ತೀವಿ ಸರ್. ನಮ್ಮ ಕಸ್ಟಮರ್ಸು ಫೈನಲೈಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹತ್ರ ಬಂದು ಒಂದು ಸಲ ಚೆಕ್ ಮಾಡಿದ್ರೆ ಅವ್ರಿಗೆ ಬೇರೆ ಮಾರ್ಕೆಟಲ್ಲಿ ಏನಿದೆ, ಏನು ಕಂಡೀಷನಲ್ಲಿ ಸಿಗುತ್ತೆ ಗಾಡಿ ಅಂತ ಗೊತ್ತಾಗುತ್ತೆ. ನೀವು ಅವ್ರು ಪರ್ಚೇಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಸಲ ನಮ್ಮ ಹತ್ರ ಬನ್ನಿ, ಗಾಡಿ ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ, ಏನು ಮಾರ್ಕೆಟಲ್ಲಿದೆ ಗೊತ್ತಾಗುತ್ತೆ. ಬನ್ನಿ ಒಂದು ಸಲ ಚೆಕ್ ಮಾಡಿ ಆಮೇಲೆ ನೀವು ನೆಕ್ಸ್ಟ್ ಏನು ಡಿಸಿಷನ್ ಎಲ್ಲ ತೊಗೊಬೋದು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ನಾವು ಎಫರ್ಟ್ ಹಾಕಿ ನಿಮಗೆ ಬೆಸ್ಟ್ ಕ್ವಾಲಿಟಿ ವೆಹಿಕಲ್ಸ್ ಬೆಸ್ಟ್ ಪ್ರೈಸಲ್ಲಿ ಕೊಡೋದಕ್ಕೆ ಎಲ್ಲ ಥರ ಎಫರ್ಟ್ ನಮ್ಮ ಕಡೆಯಿಂದನೂ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿರೋ ಗಾಡಿ ನಿಮ್ಮ ಬಡ್ಜೆಟ್ಗೆ ನಿಮಗೆ ಸಿಗಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರ್, ಇವತ್ತು ನಮ್ಮ ಸ್ಟಾಕಲ್ಲಿ ಒಂದು Volkswagen Polo ಇದೆ. ಇದು GT. ಇದು ಆಟೋಮೆಟಿಕ್ DSG ಗೇರ್ ಬಾಕ್ಸ್ ಬರುತ್ತೆ. 7 ಸ್ಪೀಡ್ DSG ಗೇರ್ ಬಾಕ್ಸ್ ಬರುತ್ತೆ. ಇದು ಅರೌಂಡ್ ವಿಚ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಜಸ್ಟ್ 48,000 ಕಿಲೋಮೀಟರ್ಸ್ ಓಡಿದೆ. ಡಾಕ್ಟರ್ ಡ್ರಿವನ್ ಗಾಡಿ. ಇದರಲ್ಲಿ ನಿಮಗೆ ಡ್ವೆಲ್ ಏರ್ ಬ್ಯಾಗ್, ABS, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. DSG ಗೇರ್ ಬಾಕ್ಸು ವಿತ್ 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಹೈಲಿ ಡಿಮ್ಯಾಂಡೆಡ್ ಗಾಡಿ ಇದೆ ಸರ್ ಮಾರ್ಕೆಟಲ್ಲಿ. ಈ ಗಾಡಿ ಬಂದುಬಿಟ್ಟು
ಈ ಗಾಡಿ ಬಂದ್ಬಿಟ್ಟು ಥರ್ಡ್ ಓನರ್ ಆಗಿದೆ, ವಿತಿನ್ ಫ್ಯಾಮಿಲಿ ಟ್ರಾನ್ಸ್ಫರ್ ಆಗಿದೆ. ಜಸ್ಟ್ 52,000 ಕಿಲೋಮೀಟರ್ಸ್ ಓಡಿದೆ. ಸರ್ವಿಸ್ ಹಿಸ್ಟ್ರಿ ಎಲ್ಲ ಅವೈಲೇಬಲ್ ಇದೆ. ಇದು ಎಕ್ಸ್ಟ್ರಾ ನಿಮಗೆ ಗಾಡಿ ಫುಲ್ ಪಿ ಪಿ ಎಫ್ ಮಾಡಿಸಿದ್ದಾರೆ ಕಸ್ಟಮರು. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದೆ, ಟೈರ್ ಎಲ್ಲ ಕಂಡೀಷ್ನಲ್ ಇದೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 4,95,000 ಕೋಟ್ ಮಾಡ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಪೋಲೋ GT 2013 ಮಾಡಲು, 52,000 ಕಿಲೋಮೀಟರ್ಸ್ ಓಡಿರೋ ಗಾಡಿ. ನೆಕ್ಸ್ಟ್ ನಮ್ಮ ಹತ್ರ ಲೋ ಡ್ರಿವನ್ ಗಾಡಿ ಒಂದು ಅವೈಲೇಬಲ್ ಇದೆ, ಲೆಸ್ ಡ್ರಿವನ್. ಜಸ್ಟ್ 32,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್ ಗಾಡಿ ಇದು. ಯುಂಡೈ ಎಕ್ಸೆಂಟ್ ಅಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟು, 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ಈ ಗಾಡಿಯಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ರಿಯರ್ ಅಂಡ್ ACs ಬರುತ್ತೆ. ಮತ್ತು ನಿಮಗೆ ರಿವರ್ಸ್ ಕ್ಯಾಮ್ರಾ, ಫಾಗ್ ಲ್ಯಾಂಪ್ಸು ಎಲ್ಲ ಆಪ್ಷನ್ ಬರುತ್ತೆ. ಆಟೋಮೆಟಿಕ್ ORAMs ಎಲ್ಲ ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಜಸ್ಟ್ 32,000 ಕಿಲೋಮೀಟರ್ಸ್ ಮಾತ್ರ ಓಡಿರೋದು. ಸಿಂಗಲ್ ಓನರು, 2014 ಮಾಡಲು. ಈ ಗಾಡಿಗೆ ನಾವು ಚಾಲೆಂಜಿಂಗ್ ಪ್ರೈಸ್ 3,45,000 ಕೋಟ್ ಮಾಡ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೋಷಿಯಬಲ್, ಒಂದು 5-10,000 ನೆಗೋಷಿಯಬಲ್ ಆದರೆ ಗಾಡಿ ಕೊಡ್ತೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಫುಲ್ ಲೋನ್ ಆಗುತ್ತೆ ಸರ್ ಗಾಡಿ. ನೆಕ್ಸ್ಟ್ ನಮ್ಮ ಹತ್ರ ಒಂದು ನೆಕ್ಸಾನ್ ಅವೈಲೇಬಲ್ ಇದೆ ಸರ್. ಇದು 2018 ಮಾಡಲು ಡೀಸೆಲ್ ವೇರಿಯಂಟ್ ಗಾಡಿ ಇದು. XM ಡೀಸೆಲ್ ಅಂತ 1500 cc 4 ಸಿಲಿಂಡರ್ ಡೀಸೆಲ್ ಗಾಡಿ ಇದು. ಇದು ನಿಮಗೆ ಗೊತ್ತಿರೋಂಗೆ ಮಾರ್ಕೆಟಲ್ಲಿ ಹೈಲಿ ಡಿಮ್ಯಾಂಡೆಡ್ ಗಾಡಿ. ನಿಮಗೆ 23-24 ಮೈಲೇಜ್ ಬರುತ್ತೆ. ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಅರೌಂಡ್ 85,000 ಕಿಲೋಮೀಟರ್ಸ್ ಓಡಿದೆ. ಇದರಲ್ಲಿ ನಿಮಗೆ ಡ್ಯುವೆಲ್ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಪ್ರತಿಯೊಂದು ಅವೈಲೇಬಲ್ ಇದೆ. ಆಫ್ಟರ್ ಮಾರ್ಕೆಟ್ GTR ಮ್ಯಾಗ್ವಿಲ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ ಕಸ್ಟಮರ್ಸು. ಈ ಗಾಡಿ ಸೆಕೆಂಡ್ ಓನರ್ ಆಗಿದೆ, 2018 ಮಾಡಲು. ಅರೌಂಡ್ 85,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿಗೆ ನಾವು 7,45,000 ಕೋಟ್ ಮಾಡ್ತಾ ಇದ್ದೀವಿ. 735 ಬಂದರೆ ಗಾಡಿ ಕೊಡ್ತೀವಿ. ಪ್ಲಸ್ ನಿಮಗೆ ಇದು ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ದರೆ ಈ ಗಾಡಿಗೆ ಜಸ್ಟ್ 20,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಪ್ರೀವಿಯಸ್ ವೀಡಿಯೋಲಿ ಒಂದು ಬೋಲ್ಟ್ ಇತ್ತು, ಒಳ್ಳೆ ರೆಸ್ಪಾನ್ಸ್ ಇತ್ತು. ಇದು ಸೇಮ್ ಬೋಲ್ಟ್ ಇದೆ. ಇನ್ನೊಂದು ಇದು ಇನ್ನು ಅಪ್ಡೇಟ್ ನೆಕ್ಸ್ಟ್ ಗಾಡಿ ಇದು 2016 ಮಾಡಲು ಸಿಂಗಲ್ ಓನರ್ ಗಾಡಿ, ಡಾಕ್ಟರ್ ಡ್ರಿವನ್ ಗಾಡಿ ಇದು. ಜಸ್ಟ್ 45,000 ಕಿಲೋಮೀಟರ್ಸ್ ಓಡಿದೆ. XMS ವೇರಿಯಂಟು. ಇದರಲ್ಲಿ ನಿಮಗೆ ಡ್ಯುವೆಲ್ ಏರ್ ಬ್ಯಾಗು, ಹೈಟ್ ಅಡ್ಜಸ್ಟಬಲ್ ಸೀಟ್ಸು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಹಾರ್ಮನ್ ಮ್ಯೂಸಿಕ್ ಸಿಸ್ಟಮ್ ಮತ್ತು 1.2 ರೆವಿಟ್ರಾನ್ ಇಂಜಿನ್ ಬರುತ್ತೆ. ಇದರಲ್ಲಿ ಸ್ಪೋರ್ಟ್ಸ್ ಮೋಡು, ಸಿಟಿ ಮೋಡು, ಎಕಾನಮಿ ಮೋಡ್ ಸೆಲೆಕ್ಟ್ ಮಾಡ್ಕೊಬೋದು. ನಿಮಗೆ ಎಕಾನಮಿ ಮೋಡಲ್ಲಿ ಹೈವೇಲಿ ನಿಮ್ಗೆ ಮೈಲೇಜ್ ಒಂದು 22-23 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಅದಕ್ಕಿಂತ ಬೆಸ್ಟ್ ಪಾರ್ಟ್ ಏನಂದರೆ ಇದು ಸ್ಟ್ರಕ್ಚರಲ್ ಸೇಫ್ಟಿ ಚೆನ್ನಾಗಿದೆ. ನಿಮ್ಗೆ ABS, ಏರ್ ಬ್ಯಾಗ್ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೋ ಪ್ರೈಸ್ ಬಂದ್ಬಿಟ್ಟು 3,55,000 ಕೋಟ್ ಮಾಡ್ತಾ ಇದ್ದೀವಿ. 345 ಬಂದರೆ ಗಾಡಿ ಕೊಡ್ತೀವಿ. ಪ್ಲಸ್ ಈ ಗಾಡಿಗೂ ನಿಮಗೆ ಆಲ್ಮೋಸ್ಟ್ 90-95% ಲೋನ್ ಆಗುತ್ತೆ. 10-20,000 ಕೊಟ್ಟರೆ ಗಾಡಿ ಸಿಗುತ್ತೆ ಸರ್. ನೆಕ್ಸ್ಟ್ ಹೈಲಿ ಡಿಮ್ಯಾಂಡೆಡ್ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, ಲೆಸ್ ಡ್ರಿವನ್ ಗಾಡಿ, VXI ವೇರಿಯಂಟು, 2014 ಮಾಡಲು ಸಿಂಗಲ್ ಓನರ್ ಗಾಡಿ. ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಅರೌಂಡ್ 49,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿಗೆ ಬಂದ್ಬಿಟ್ಟು ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇನ್ಸ್ಟಾಲ್ ಆಗಿದೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಸಿಂಗಲ್ ಓನರ್ ಗಾಡಿ, 2014 ಮಾಡಲು, VXI ವೇರಿಯಂಟ್ ಗಾಡಿ ಇದು. ಈಗ ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 4,45,000 ಕೋಟ್ ಮಾಡ್ತಾ ಇದ್ದೀವಿ. 435 ಬಂದರೆ ಗಾಡಿ ಕೊಡ್ತೀವಿ ಸರ್. 435 ಫೈನಲ್ ಪ್ರೈಸು. ಈ ಗಾಡಿಗೂ ಅಷ್ಟೇ ನಿಮಗೆ ಒಂದು 10,000-20,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಪುಂಟೋ EVO ಇದೆ, 2016 ಮಾಡಲು, ಪೆಟ್ರೋಲು, ಸಿಂಗಲ್ ಓನರ್ ಗಾಡಿ ಇದು. ಅರೌಂಡ್ 60,000 ಕಿಲೋಮೀಟರ್ಸ್ ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ನಿಮಗೆ ಈ ಗಾಡಿ ನಿಮಗೆ ಇದರಲ್ಲಿ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು, ಡೈನಾಮಿಕ್ ವೇರಿಯಂಟ್ ಇದು, ಮಿಡ್ ವೇರಿಯಂಟ್ ಗಾಡಿ. ಅರೌಂಡ್ 58-60,000 ಓಡಿದೆ. ಈ ಗಾಡಿಗೂ ನಿಮಗೆ ಅರೌಂಡ್ 90-95% ಲೋನ್ ಆಗುತ್ತೆ. ಅರೌಂಡ್ 20-25,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೋ ಪ್ರೈಸ್ ಬಂದ್ಬಿಟ್ಟು 3,55,000 ಕೋಟ್ ಮಾಡ್ತಾ ಇದ್ದೀವಿ. 345 ಬಂದರೆ ಗಾಡಿ ಕೊಡ್ತೀವಿ ಸರ್. 2016 ಮಾಡಲ್ ಸಿಂಗಲ್ ಓನರ್ ಫಿಯಟ್ ಪುಂಟೋ ಪೆಟ್ರೋಲ್. ಮಾತ್ರ ಒಂದು ಫ್ರೀ ಸ್ಟೈಲ್ ಅವೈಲೇಬಲ್ ಇದೆ ಸರ್. ಇದು ಬಂದ್ಬಿಟ್ಟು ನಿಮಗೆ ಟೈಟೇನಿಯಂ ಪ್ಲಸ್ ವೇರಿಯಂಟು, 2019 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು. ನಿಮಗೆ ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. 6 ಏರ್ ಬ್ಯಾಗ್ಸ್ ಗಾಡಿ ಇದು. ನಿಮಗೆ ಏರ್ ಬ್ಯಾಗು, ABS, 6 ಏರ್ ಬ್ಯಾಗ್ಸ್ ಬರುತ್ತೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಪ್ರತಿಯೊಂದು ಇಂಟಿಗ್ರೇಟೆಡ್, ಲೆದರ್ ಇಂಟೀರಿಯರ್ಸು ಪ್ರತಿಯೊಂದು ಆಪ್ಷನ್ ಬರುತ್ತೆ. ಈ ಗಾಡಿ ನಿಮಗೆ ಸ್ಟ್ರಕ್ಚರಲ್ ಸೇಫ್ಟಿ ತುಂಬ ಚೆನ್ನಾಗಿರುತ್ತೆ. 1200 cc 3 ಸಿಲಿಂಡರ್ ಗಾಡಿ ಇದು. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದ್ಬಿಟ್ಟು 5,45,000 ಕೋಟ್ ಮಾಡ್ತಾ ಇದ್ದೀವಿ. 2019 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಟಾಪ್ ಆ್ಯಂಡ್ ಟೈಟೇನಿಯಂ ವೇರಿಯಂಟ್ ಗಾಡಿ ಇದು. ಟೈಟೇನಿಯಂ ಪ್ಲಸ್ ವೇರಿಯಂಟ್ ಗಾಡಿ. ಅರೌಂಡ್ 85,000 ಕಿಲೋಮೀಟರ್ಸ್ ಹೋಗಿದೆ, ಸಿಂಗಲ್ ಓನರು. ಈ ಗಾಡಿಗೂ ಸಮೇತ ಕಸ್ಟಮರ್ ಒಂದು 10,000-20,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಒಂದು ಹೋಂಡಾ ಜಾಜ್ ಅವೈಲೇಬಲ್ ಇದೆ ಸರ್. ಇದು ನಿಮಗೆ ಜಪಾನ್ CBU ಯೂನಿಟ್ ಗಾಡಿ ಇದು. 2011 ಮಾಡಲು. ಅರೌಂಡ್ ಸೆಕೆಂಡ್ ಓನರು. ಈ ಗಾಡಿ ನಿಮ್ಗೆ ಅರೌಂಡ್ 60,000 ಕಿಲೋಮೀಟರ್ಸ್ ಓಡಿದೆ. 12 ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಪ್ರತಿಯೊಂದು ಬರುತ್ತೆ. X ವೇರಿಯಂಟ್ ಇದು, ಫುಲ್ ಟಾಪ್ ಎಂಡ್ ವೇರಿಯಂಟು. ಲಾಸ್ಟ್ ವೀಡಿಯೋಲ್ಲಿ ನಮ್ಮ ಹತ್ರ ಒಂದು ಮಿಡ್ ವೇರಿಯಂಟ್ ಗಾಡಿ ಇತ್ತು, ಅದು ಸೇಲ್ ಆಯಿತು. ಇದು 2011 ಮಾಡಲ್ ಟಾಪ್ ಎಂಡ್ ವೇರಿಯಂಟ್ ಬಂದಿದೆ ಇದು.
ಇದು ನಿಮಗೆ ನಾವು 2011 ಮಾಡಲು ಸೆಕೆಂಡ್ ಓನರು, ಜಸ್ಟ್ 62,000 ಕಿಲೋಮೀಟರ್ಸ್ ಓಡಿದೆ. ಐವಿಟೆಕ್ ಗಾಡಿ ಇದು, ಟಾಪ್ ಎಂಡ್ ಗಾಡಿ. ಈ ಗಾಡಿಗೆ ನಾವು 3,45,000 ಕೊಟ್ಟು ಮಾಡ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ 335 ಆದರೆ ಗಾಡಿ ಕೊಡ್ತೀವಿ. ಪ್ಲಸ್ ಈ ಗಾಡಿಗೆ ಕೂಡ ಲೋನ್ ಆಗುತ್ತೆ ಸರ್. ನಮ್ಮ ಹತ್ರ ಇದು ಒಂದು ಕಾಂಪ್ಯಾಕ್ಟ್ SUV ಡಸ್ಟರ್ ಅವೈಲೇಬಲ್ ಇದೆ ಸರ್. 2014 ಮಾಡಲು RXL ವೇರಿಯಂಟು 85 PS ಗಾಡಿ ಇದು. 2014 ಮಾಡಲು ಸೆಕೆಂಡ್ ಓನರು, ಅರೌಂಡ್ 1,25,000 ಕಿಲೋಮೀಟರ್ಸ್ ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಮಾರ್ವಿನ್ಸ್ ಲೆದರ್ ಸೀಟ್ಸ್ ಎಲ್ಲ ಇನ್ಸ್ಟಾಲ್ ಆಗಿದೆ ಗಾಡಿಯಲ್ಲಿ. ಈ ಗಾಡಿಗೆ ಸೆಕೆಂಡ್ ಓನರ್ ಗಾಡಿ 2014 ಮಾಡಲು. ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೋ ಪ್ರೈಸ್ ಬಂದುಬಿಟ್ಟು 4,95,000 ಕೋಟ್ ಮಾಡ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, ನಿಮ್ಗೆ ಆಲ್ಮೋಸ್ಟ್ 100% ಲೋನ್ ಆಗುತ್ತೆ ಗಾಡಿಗೆ. ಗಾಡಿ ಚೆನ್ನಾಗಿದೆ, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಈ ಗಾಡಿ ಎಲ್ಲ ಗಾಡಿಗೂ ನಮ್ಮ ಹತ್ರ ಇಂಜಿನ್ ಮತ್ತು ಗೇರ್ ಬಾಕ್ಸ್ಗೆ 1 ವರ್ಷ ವ್ಯಾರಂಟಿ ಬರುತ್ತೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಬ್ರೆಝಾ ಇದೆ ಸರ್. ಇವಾಗ ಜಸ್ಟ್ ನಾವು ಬಂದಿದೆ ಗಾಡಿ. ಇದು ನಿಮಗೆ 2016 ಮಾಡಲು VDI ಆಪ್ಷನಲ್ ಗಾಡಿ. ಇದು ಸಿಂಗಲ್ ಓನರು ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಅರೌಂಡ್ 82,000 ಕಿಲೋಮೀಟರ್ಸ್ ಓಡಿದೆ ಸರ್. VDI ಆಪ್ಷನಲ್ಲು ನಿಮಗೆ ಡ್ಯುವೆಲ್ ಏರ್ ಬ್ಯಾಗ್, ABS, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ನಿಮ್ಮ VDI ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ. 18-22 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ ಗಾಡಿ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದುಬಿಟ್ಟು 6,95,000 ಕೋಟ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಆಲ್ಮೋಸ್ಟ್ ಫೈನಲ್ ಪ್ರೈಸ್ ಇರುತ್ತೆ, 6,95,000. 2016 ಮಾಡಲ್ ಸಿಂಗಲ್ ಓನರ್ VDI ಆಪ್ಷನಲ್ ಗಾಡಿ, ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು 2013 ಮಾಡಲ್ ಡಸ್ಟರ್ ಇದೆ. ಇದು ಸೆಕೆಂಡ್ ಓನರ್ ಗಾಡಿ ಆಗಿದೆ ಸರ್. ಮಿಡ್ ವೇರಿಯಂಟು, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. 85 PS ಗಾಡಿ ಇದು. ಈ ಗಾಡಿಗೆ ನಿಮಗೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು ಪ್ರತಿಯೊಂದು ಆಪ್ಷನ್ ಬರುತ್ತೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದುಬಿಟ್ಟು 3,99,000 ಕೋಟ್ ಮಾಡ್ತಾ ಇದ್ದೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಫುಲ್ ಲೋನ್ ಆಗುತ್ತೆ. ಈ ಗಾಡಿಗೂ ಸಮೇತ ಇಂಜಿನ್ ಗೇರ್ ಬಾಕ್ಸ್ 1 ವರ್ಷ ವ್ಯಾರಂಟಿ ಬರುತ್ತೆ. ನಮ್ಮ ಹತ್ರ ಒಂದು Hyundai Santa Fe ಇದೆ. 2011 ಮಾಡಲು 4x4 ಗಾಡಿ ಇದು. ಇದು 4th ಓನರ್ ಗಾಡಿ ಆಗಿದೆ. ಈ ಗಾಡಿಗೆ ನಿಮಗೆ ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. 10 ಏರ್ ಬ್ಯಾಗ್ಸ್ ಬರುತ್ತೆ ಗಾಡಿಯಲ್ಲಿ. ನಿಮಗೆ ಏರ್ ಬ್ಯಾಗ್, ABS, 10 ಏರ್ ಬ್ಯಾಗ್ಸ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. 4x4 2000 cc ಇಂಜಿನ್ ಗಾಡಿ ಇದು. ಈ ಗಾಡಿಗೆ ನಾವು ಅರೌಂಡ್ 5,45,000 ಕೋಟ್ ಮಾಡ್ತಾ ಇದ್ದೀವಿ. 535 ಬಂದರೆ ಗಾಡಿ ಕೊಡ್ತೀವಿ ಸರ್. ಅದರ ಒಂದು ಎಕ್ಸೆಂಟ್ ಇದೆ. 2018 ಮಾಡಲ್ SX ಆಪ್ಷನಲ್ SX ಗಾಡಿ ಇದು. ಟಾಪ್ ಎಂಡ್ ಡೀಸೆಲ್ ಗಾಡಿ. 2018 ಮಾಡಲು ಶಿಫ್ಟ್ ಡಿಸೈರ್ ಹುಡುಕ್ತಾ ಇರೋರಿಗೆ ಒಳ್ಳೆ ಆಲ್ಟರ್ನೇಟ್ ಗಾಡಿ. 2018 ಮಾಡಲು ಒಳ್ಳೆ ಮೈಲೇಜ್ ಬರುತ್ತೆ. ನಿಮಗೆ ಒಂದು 23-24 ಮೈಲೇಜ್ ಬರುತ್ತೆ. 2018 ಮಾಡಲು ಸೆಕೆಂಡ್ ಓನರು, ಅರೌಂಡ್ 85,000 ಕಿಲೋಮೀಟರ್ಸ್ ಓಡಿದೆ. ಟಾಪ್ ಎಂಡ್ ಗಾಡಿ, ಡೀಸೆಲ್ ಇದು. ಸೆಕೆಂಡ್ ಓನರು ನಿಮಗೆ 2018 ಮಾಡಲು 5,45,000 ಕೋಟ್ ಮಾಡ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಫುಲ್ ಲೋನ್ ಆಗುತ್ತೆ ಸರ್. ನಮ್ಮ ಹತ್ರ ನೆಕ್ಸ್ಟ್ ಒಂದು ಟಾಟಾ ಜೆಸ್ಟ್ ಅವೈಲೇಬಲ್ ಇದೆ ಸರ್. 2016 ಮಾಡಲ್ ಡೀಸೆಲ್ ಟಾಪ್ ಎಂಡ್ XT ವೇರಿಯಂಟು, ಸೆಕೆಂಡ್ ಓನರ್ ಗಾಡಿ. ಈ ಗಾಡಿಯಲ್ಲಿ ನಿಮಗೆ 2 ಏರ್ ಬ್ಯಾಗು, ABS, ಕ್ವಾರ್ಟರ್ ಜೆಟ್ ಗಾಡಿ ಇದು. ನಿಮಗೆ ಮ್ಯಾಗ್ವೀಲ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಈ ನಿಮಗೆ ಶಿಫ್ಟ್ ಡಿಸೈರಲ್ಲಿ ಬರೋ ಇಂಜಿನ್ ಬರುತ್ತೆ. 90 PS ಗಾಡಿ ಇದು. ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. 2016 ಮಾಡಲು XT ವೇರಿಯಂಟು, ಟಾಪ್ ಎಂಡು ಟಾಟಾ ಜೆಸ್ಟ್ ಸೆಕೆಂಡ್ ಓನರ್ ಗಾಡಿ. ಈ ಗಾಡಿಗೆ ನಾವು 4,45,000 ಕೋಟ್ ಮಾಡ್ತಾ ಇದ್ದೀವಿ. 435 ಬಂದರೆ ಗಾಡಿ ಕೊಡ್ತೀವಿ ಸರ್. ನಮ್ಮ ಹತ್ರ ನೆಕ್ಸ್ಟ್ ಒಂದು ಇಗ್ನಿಸ್ ಇದೆ ಸರ್. 2018 ಮಾಡಲು ಝೀಟಾ ವೇರಿಯಂಟ್ ಗಾಡಿ ಇದು. ಮಿಡ್ ವೇರಿಯಂಟು, ನಿಮಗೆ ಪುಷ್ ಬಟನ್ ಸ್ಟಾರ್ಟು, ಡ್ಯುವೆಲ್ ಏರ್ ಬ್ಯಾಗ್, ABS ಎಲ್ಲ ಆಪ್ಷನ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಇದು. ಅರೌಂಡ್ 50,000 ಕಿಲೋಮೀಟರ್ಸ್ ಓಡಿದೆ. ಸೆಕೆಂಡ್ ಓನರು, 2018 ಮಾಡಲ್ ಗಾಡಿ. ನಿಮಗೆ ಇದು 5,35,000 ಕೋಟ್ ಮಾಡ್ತಾ ಇದ್ದೀವಿ. 525 ಬಂದರೆ ಗಾಡಿ ಕೊಡ್ತೀವಿ ಸರ್. ನಮ್ಮ ಹತ್ರ ಒಂದು i10 ಅವೈಲೇಬಲ್ ಇದೆ. 2007 ಮಾಡಲು ಡಿಸೆಂಬರ್ ವೇರಿಯಂಟ್ ಗಾಡಿ ಇದು. 2028ವರೆಗೂ FC ರನ್ನಿಂಗಲ್ಲಿದೆ. ಸೆಕೆಂಡ್ ಓನರು, ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. ಎರಾ ವೇರಿಯಂಟ್ ಗಾಡಿ. ನಿಮಗೆ ಡ್ಯುವೆಲ್ ಮುಂದಗಡೆ 2 ಪವರ್ ವಿಂಡೋಸ್ ಬರುತ್ತೆ. ಪವರ್ ಸ್ಟೇರಿಂಗ್, AC ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಗಾಡಿ ಕಲಿಯೋರು ನೋಡ್ತಾ ಇರೋರ್ಗೆ ಒಳ್ಳೆ ಆಪ್ಷನ್ ಗಾಡಿ. 1,75,000 ಕೋಟ್ ಮಾಡ್ತಾ ಇದ್ದೀವಿ. 2007 ಡಿಸೆಂಬರ್ ಮಾಡಲು, 2028ವರೆಗೂ FC ಇದೆ. 175 ಬಂದರೆ ಗಾಡಿ ಕೊಡ್ತೀವಿ ಸರ್. ನಮ್ಮ ಹತ್ರ ಒಂದು ಆ್ಯಪಲ್ ಕಟ್ ಡೀಸೆಲ್ ವೇರಿಯಂಟು, ಲಾಸ್ಟ್ ಪೀಸ್ ಆಫ್ ಡೀಸೆಲ್ ಸ್ವಿಫ್ಟ್ ಇದೆ ಸರ್. ಇದು 2018 ಮಾಡಲು ಸಿಂಗಲ್ ಓನರು ಸ್ವಿಫ್ಟು VDI ಗಾಡಿ ಇದು. ನಿಮಗೆ ಈ ಗಾಡಿಯಲ್ಲಿ ಡ್ಯುವೆಲ್ ಏರ್ ಬ್ಯಾಗ್, ABS, ABS ಎಲ್ಲ ಬರುತ್ತೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಈ ಶೇಪಲ್ಲಿ ಡೀಸೆಲ್ ಗಾಡಿ ಸಿಗೋದು ತುಂಬ ಕಷ್ಟ ಇದೆ ಸರ್. ಅರೌಂಡ್ ನಿಮಗೆ 78,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್ ಗಾಡಿ, VDI ಡೀಸೆಲ್ ಗಾಡಿ ಇದು. ಸಿಂಗಲ್ ನಿಮಗೆ ಒಳ್ಳೆ ಒಂದು 23-24 ಮೈಲೇಜ್ ಬರುತ್ತೆ. ಸಿಂಗಲ್ ಓನರು, ಡೀಸೆಲ್ ವೇರಿಯಂಟು, 2018 ಮಾಡಲ್ ಗಾಡಿ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದುಬಿಟ್ಟು 6,75,000 ಕೋಟ್ ಮಾಡ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2018 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ VDI ಡೀಸೆಲ್ ಗಾಡಿ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು SX4 ಅವೈಲೇಬಲ್ ಇದೆ ಸರ್. ಡೀಸೆಲ್ ZDI ವೇರಿಯಂಟು, 2011 ಮಾಡಲು, ಸೆಕೆಂಡ್ ಓನರು.
ಅರೌಂಡ್ 68,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿಗೆ ನಮ್ಮ ಹತ್ರ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇಲ್ಲ ಸರ್. 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, 5 ಮ್ಯಾಗ್ವೀಲ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಈ ಗಾಡಿಗೆ ನಾವು 3.5 lakhs ಕೊಟ್ಟು ಮಾಡ್ತಾ ಇದ್ದೀವಿ. 3,35,000 ಬಂದರೆ ಗಾಡಿ ಕೊಡ್ತೀವಿ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. 2012 ಮಾಡಲು ಪೆಟ್ರೋಲ್ ಗಾಡಿ ಇದು. ನಿಮಗೆ ಇದರಲ್ಲಿ ನಿಮಗೆ ಪವರ್ ವಿಂಡೋ AC ರಿವರ್ಸ್ ಕ್ಯಾಮ್ರಾ ಬರುತ್ತೆ. 2012 ಮಾಡಲು K ಸೀರೀಸ್ ಪೆಟ್ರೋಲ್ ಗಾಡಿ. ನಿಮಗೆ CNG ಗಾಡಿ ತೊಗೊಂಡು CNG ಫಿಟ್ ಮಾಡ್ತಾರೆ ನೋಡ್ತಾ ಇರೋರ್ಗೆ ಒಳ್ಳೆ ಆಪ್ಷನ್ ಗಾಡಿ. ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. 2012 ಮಾಡಲು ಪೆಟ್ರೋಲ್ ಗಾಡಿ ನಾವು ಜಸ್ಟ್ 3,45,000 ಕೊಟ್ಟು ಮಾಡ್ತಾ ಇದ್ದೀವಿ. 3,35,000 ಬಂದರೆ ಕೊಡ್ತೀವಿ ಸರ್. ಇಂಡಿಗೋ ಇದೆ, ಇದು ಲೋ ಬಜೆಟ್ ಗಾಡಿ, 1.5 lakhs ಆಗುತ್ತೆ. ನಿಮಗೆ ಇದು 2009 ಮಾಡಲು FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇನ್ಸೂರೆನ್ಸ್ ಬರುತ್ತೆ. ಇದು ಇಂಡಿಗೋ GLX ಅಂದ್ಬಿಟ್ಟು ಟಾಪ್ ಎಂಡು. ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸೆಂಟ್ರಲ್ ಲಾಕಿಂಗ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಈ ಗಾಡಿ ನಿಮಗೆ 2029ವರೆಗೂ FC ಬರುತ್ತೆ. ಇನ್ಸೂರೆನ್ಸ್ ಹೊಸದಿದೆ. 2009 ಮಾಡಲು ಸೆಕೆಂಡ್ ಓನರ್ ಆಗಿದೆ ಗಾಡಿ. ಅರೌಂಡ್ 80,000 ಕಿಲೋಮೀಟರ್ಸ್ ಓಡಿದೆ. 1.5 lakhs ಆಗುತ್ತೆ ಸರ್ ಫೈನಲ್ ಪ್ರೈಸ್. ಇದು ಇವಾಗ ಜಸ್ಟ್ ನಾವು ಅರೈವ್ ಆಗಿದೆ. 2015 ಮಾಡಲ್ ಸಿಂಗಲ್ ಓನರು ಸ್ವಿಫ್ಟ್ VDI ಇದು ಸಿಂಗಲ್ ಓನರ್ ಗಾಡಿ. ಅರೌಂಡ್ 78,000 ಕಿಲೋಮೀಟರ್ಸ್ ಮಾತ್ರ ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ ಸರ್. VDI ವೇರಿಯಂಟು 2015 ಮಾಡಲು ಸಿಂಗಲ್ ಓನರು. ಅರೌಂಡ್ 78,000 ಓಡಿದೆ. ನಿಮಗೆ ಇದರಲ್ಲಿ 4 ಪವರ್ ವಿಂಡೋ, ಆಟೋಮೆಟಿಕ್ OREMಸು, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಬರುತ್ತೆ. ಸಿಂಗಲ್ ಓನರ್ ಗಾಡಿ. ಈ ಗಾಡಿಗೆ ನಾವು 5,45,000 ಕೊಟ್ಟು ಮಾಡ್ತಾಯಿದ್ದೀವಿ. 535 ಬಂದರೆ ಗಾಡಿ ಕೊಡ್ತೀವಿ ಸರ್. 2015 ಮಾಡಲ್ ಸಿಂಗಲ್ ಓನರ್ ಸರ್. ನಮ್ಮ ಹತ್ರ ಒಂದು ಫಿಯೇಟ್ ಲೀನಿಯಾ ಅವೈಲೇಬಲ್ ಇದೆ ಸರ್. 2016 ಮಾಡಲು ಸಿಂಗಲ್ ಓನರ್ TZ ಪೆಟ್ರೋಲ್ ಗಾಡಿ ಇದು. ನಿಮಗೆ ಇದು ಟಾಪ್ ಎಂಡ್ ವೇರಿಯಂಟು. ನಿಮಗೆ ಡ್ಯುವೆಲ್ ಏರ್ ಬ್ಯಾಗ್, ABSಸು, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು, ಆಟೋಮೆಟಿಕ್ AC, OREMಸು ಪ್ರತಿಯೊಂದು ಆಪ್ಷನ್ ಬರುತ್ತೆ. ಇದು ಪೆಟ್ರೋಲ್ ಟರ್ಬೋ ಗಾಡಿ ಇದು. 16 ಮಾಡಲು ಸಿಂಗಲ್ ಓನರು. 3,95,000 ಕೊಟ್ಟು ಮಾಡ್ತಾಯಿದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2016 ಮಾಡಲ್ ಸಿಂಗಲ್ ಓನರ್ ಫಿಯೇಟ್ ಲೀನಿಯಾ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸ್ವಿಫ್ಟ್ ZDI ವೇರಿಯಂಟ್ ಅವೈಲೇಬಲ್ ಇದೆ ಸರ್. 2012 ಮಾಡಲು ಸೆಕೆಂಡ್ ಓನರು. ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. ಟಾಪ್ ಎಂಡ್ ಗಾಡಿ. ನಿಮಗೆ 5 ಮ್ಯಾಗ್ವೀಲ್ ಬರುತ್ತೆ, ಆಟೋಮೆಟಿಕ್ AC, ಡ್ಯುವೆಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಆಪ್ಷನ್ ಬರುತ್ತೆ. ಈ ಗಾಡಿಗೆ ನಾವು 4,45,000 ಕೊಟ್ಟು ಮಾಡ್ತಾಯಿದ್ದೀವಿ. 4,35,000 ಬಂದರೆ ಗಾಡಿ ಕೊಡ್ತೀವಿ ಸರ್. 2012 ಮಾಡಲು ZDI ಗಾಡಿ ಇದು ಟಾಪ್ ಎಂಡ್. ಇದು ಬಂದ್ಬಿಟ್ಟು ನಮ್ಮದು ಡೀಲ್ ಆಫ್ ದಿ ಡೇ, ಕಾರ್ ಆಫ್ ದಿ ಮಂತ್, Isuzu D-Max V-Cross ಅಂದ್ಬಿಟ್ಟು ಒನ್ ಆಫ್ ದ ಲೆಜೆಂಡರಿ ಕಾರ್ಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಲೈಫ್ ಸ್ಟೈಲ್ ಕಾರು, ಒನ್ ಆಫ್ ದ ಬೆಸ್ಟ್. ನಂದು ಬೆಸ್ಟ್ ಕಾರ್, ನಂದು ಬೆಸ್ಟ್ ಡ್ರೀಮ್ ಕಾರ್ ಅವೈಲೇಬಲ್ ಗಾಡಿ ಇದು. 4x4. ಈ ಗಾಡಿ ನೀವು 2017 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು PDI ಆಗಿರೋ ಸ್ಟಿಕ್ಕರ್ ಸಮೇತ ರಿಮೂವ್ ಮಾಡಿಲ್ಲ. ಒಳ್ಳೆ ಕಂಡೀಷ್ನಲ್ ಇದೆ. 2.5 TD V-Cross ಟಾಪ್ ಎಂಡ್ ಗಾಡಿ ಇದು. 4x4 ಆಪ್ಷನ್ ಬರುತ್ತೆ. ಎಲ್ಲ ಪ್ರತಿಯೊಂದು ಹೊಸ ಟೈರ್ಸ್ ಇನ್ಸ್ಟಾಲ್ ಆಗಿದೆ. ಎಲ್ಲ ಎಕಾಮಾ ಆಲ್ ಟೆರೆನ್ ಟೈರ್ಸ್ ಇದೆ. ಏರ್ ಬ್ಯಾಗ್ಸ್ ಇದೆ, ABS ಇದೆ, ಎಲ್ಲ ಲೆದರ್ ಇಂಟೀರಿಯರ್ಸ್ ಇದೆ. ಪ್ರತಿಯೊಂದು ಆಪ್ಷನ್ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್ ಸಮೇತ ಪ್ರತಿಯೊಂದು ಆಪ್ಷನ್ ಬರುತ್ತೆ ಗಾಡಿಯಲ್ಲಿ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರು. ಆ್ಯಕ್ಚುಲಿ ಗಾಡಿ ಹೇಳ್ಬೇಕಂದ್ರೆ ಗಾಡಿನ ಯೂಸೇ ಮಾಡಿಲ್ಲ, ತುಂಬ ರೇರಾಗಿ ಯೂಸ್ ಮಾಡಿದ್ದಾರೆ. ಜಸ್ಟ್ 30,000 ಕಿಲೋಮೀಟರ್ಸ್ ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಸಿಂಗಲ್ ಓನರ್ ಗಾಡಿ. 2017 ಮಾಡಲು ಟಾಪ್ ಎಂಡ್ ಗಾಡಿ. 4x4 ಗಾಡಿ ಇದು. ಈ ಗಾಡಿ ನನಗೆ ಗೊತ್ತಿರೋ ಪ್ರಕಾರ ಒನ್ ಆಫ್ ದಿ ಬೆಸ್ಟ್ ಕಾರ್. ನಿಮಗೆ ಇಡೀ ಇಂಡಿಯಾದಲ್ಲಿ ಹುಡುಕಿದ್ರು ಇಷ್ಟೊಂದು ಕಡಿಮೆ ಓಡಿರೋ ಗಾಡಿ ಸಿಗಲ್ಲ. ಜಸ್ಟ್ 30,000 ಓಡಿದೆ. ಸಿಂಗಲ್ ಓನರು. 2017 ಮಾಡಲ್ ಗಾಡಿ ಇದು, ಸಿಂಗಲ್ ಓನರ್ ಗಾಡಿ. ಈ ಗಾಡಿಗೆ ಬೆಸ್ಟ್ ಇನ್ ದ ಮಾರ್ಕೆಟ್ ಪ್ರೈಸ್ ಕೊಟ್ಟು ಮಾಡ್ತಾಯಿದ್ದೀವಿ. 14,75,000 ಕೊಟ್ಟು ಮಾಡ್ತಾಯಿದ್ದೀವಿ, ವಿಚ್ ಈಸ್ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಫುಲ್ ಲೋನ್ ಆಗುತ್ತೆ. ಇದು ಲೋನ್ ಆಗೋಕ್ಕಿಂತ ಮುಂಚೆ 14,75,000 ಏನಿದೆ, ಪ್ರತಿಯೊಂದು ಪೈಸನೂ ವರ್ತಿದೆ. ಆ ಕಂಡೀಷ್ನಲ್ಲಿದೆ ಗಾಡಿ. ಬ್ರ್ಯಾಂಡ್ ನ್ಯೂ ಕಂಡೀಷ್ನಲ್ಲಿದೆ ಗಾಡಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರೋಕ್ಕಿಂತ ಗಾಡಿ ಯೂಸೇ ಮಾಡಿಲ್ಲ. ತುಂಬ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ. ಬನ್ನಿ ಒಂದ್ಸಲಿ ಟೆಸ್ಟ್ ಡ್ರೈವ್ ತೊಗೊಳ್ಳಿ, ನೋಡಿ, ಕಂಡೀಷನ್ ಚೆಕ್ ಮಾಡಿ. Isuzu D-Max 4x4 V-Cross. The pickup that makes a statement. Isuzu D-Max V-Cross 4x4.
ವೀಕ್ಷಕರೇ ನಮಸ್ತೆ ಆ್ಯಂಡ್ ಮತ್ತೊಮ್ಮೆ ವೆಲ್ಕಮ್ ಟು ಮೈ ವಿಲ್ ಡ್ರೈವ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೋಸ್ಕರ ತಂದಿದ್ದೀನಿ ದ 2017 ಮಾಡಲ್ 30,000 ಕಿಲೋಮೀಟರ್ ಡ್ರಿವನ್ ಸಿಂಗಲ್ ಓನರ್ ಇಸುಜು ಡಿ-ಮ್ಯಾಕ್ಸ್ ವಿ-ಕ್ರಾಸ್ 4x4. ಸೊ ಮೊದಲನೇದಾಗಿ ಇಂಜಿನ್ ಬಗ್ಗೆ ಮಾತಾಡೋಣ. ಲೆಟ್ಸ್ ಟಾಕ್ ಅಬೌಟ್ ದ ಇಂಜಿನ್ ಆಫ್ ದಿಸ್ ವೆಹಿಕಲ್. ದಿಸ್ ಈಸ್ ಅ ಜಪನೀಸ್ ಇಂಜಿನ್ ಆ್ಯಂಡ್ it is a 2500cc diesel turbocharged engine. It's a 4-cylinder engine. So this produces about 134 bhp of horsepower and 320 newton meter of torque. It may not be best in class for acceleration, but it's very much ideal for towing and hauling. So ವೀಕ್ಷಕರೇ, ಇದು ಪ್ರೊಡ್ಯೂಸ್ ಮಾಡುತ್ತೆ ಅರೌಂಡ್ 134 bhp of horsepower and 320 newton meter of torque. ಆಕ್ಸಲರೇಷನ್ಗೆ ಇದು ಬೆಸ್ಟ್ ಇನ್ ಕ್ಲಾಸ್ ಇಲ್ಲದೆ ಹೋದ್ರೂ ಇಟ್ಸ್ ವೆರಿ ಮಚ್ ಐಡಿಯಲ್ ಫಾರ್ ನಿಮಗೆ ಟೋಯಿಂಗ್ ಮಾಡೋದಕ್ಕೆ, ಹಾಲಿಂಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಐಡಿಯಲ್ ವೆಹಿಕಲ್ ಆಗಿರುತ್ತೆ. So coming to the exteriors, ವೀಕ್ಷಕರೇ, ನಿಮಗೆ ಇಲ್ಲಿ at the front you have a large dominant chrome based grill with horizontal slats, and at the center you got a very big Isuzu logo, and at the sides you can see you have projector headlamps with integrated DRLs, and at the bottom you have fog lamps. Let's take a look at the side profile. ವೀಕ್ಷಕರೇ, ಸೈಡ್ ಪ್ರೊಫೈಲ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡೋಣ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಯು ಹ್ಯಾವ್ ದಿಸ್ ಪ್ರೊನೌನ್ಸ್ಡ್ ವೀಲ್ ಆರ್ಚ್ ವಿಚ್ ಗಿವ್ಸ್ ಯು ದಿಸ್ ಮಸ್ಕ್ಯುಲರ್ ಸ್ಟ್ಯಾನ್ಸ್. ಸೊ ಹಾಗೆ ಸೈಡಲ್ಲಿ ಯು ಹ್ಯಾವ್ ಗಾಟ್ ದಿಸ್ ವೆರಿ ಗುಡ್ ಸೈಡ್ ಫುಟ್ ಸ್ಟೆಪ್ಸ್. ಡೋರಲ್ಲಿ ಯು ಆರ್ ಗೆಟಿಂಗ್ ಕ್ರೋಮ್ ಬೇಸ್ಡ್ ಹ್ಯಾಂಡಲ್ ಆ್ಯಂಡ್ ಅ ವಿ-ಕ್ರಾಸ್ ಬ್ಯಾಡ್ಜಿಂಗ್. ಆ್ಯಂಡ್ ಅಟ್ ದ ಟಾಪ್ ಯು ಆರ್ ಗೆಟಿಂಗ್ ದಿಸ್ ಫಂಕ್ಷನಲ್ roof rails for additional cargo carrying capacity. At the side you are getting this automatic RVMs with integrated turn indicators. And tires na vicharake bandre, you are getting 245 by 70 section 16-inch radial tires, and all 4 brakes they come with disc brakes. ಸೊ ಹಾಗೆ ವೀಕ್ಷಕರೇ, ಇದು ನಿಮಗೆ 4x4 ಅಂದರೆ ಆಲ್ ವೀಲ್ ಡ್ರೈವ್ ಆಗಿರುತ್ತೆ, ಆ್ಯಂಡ್ ನೀವು ಚೇಂಜ್ ಕೂಡ ಮಾಡ್ಕೋಬೋದು. ಇದರಲ್ಲಿ ನೀವು ನಾಬಲ್ಲಿ ನಿಮಗೆ ಮೋಡ್ಸ್ ಬಂದು 2H 4H ಆ್ಯಂಡ್ 4L. ಸೊ ನಿಮಗೆ 4 ವೀಲ್ ಡ್ರೈವ್ ಕೂಡ ಚೇಂಜ್ ಮಾಡ್ಕೊಬೋದು, ಹಾಗೆ 2 ವೀಲ್ ಡ್ರೈವ್ ಕೂಡ ನೀವು ಸೆಟ್ ಮಾಡ್ಕೊಬೋದು. ಹಾಗೆ ಸಸ್ಪೆನ್ಷನ್ಸ್ನ ವಿಚಾರಕ್ಕೆ ಬಂದರೆ, ಫ್ರಂಟಲ್ಲಿ ಯು ಆರ್ ಗೆಟ್ಟಿಂಗ್ ಡಬಲ್ ವಿಶ್ ಬೋನ್ ಸಸ್ಪೆನ್ಷನ್ಸ್, and at the rear you are getting simpler and more durable leaf spring suspensions. So coming to the rear, nimge lights ನೀವು ನೋಡ್ತಿರ್ಬೋದು, you are getting this large vertical tail lights which gives a very good visibility for the drivers at the back, and also some chrome badging of Isuzu D-Max and also Isuzu graphic design. So let's open up the loading bay. ತುಂಬಾ ಸ್ಟ್ರೆಂತ್ ಇರುವಂಥ ಲೋಡಿಂಗ್ ಬೇ ಇದು. ನಿಮಗೆ ಆರಾಮಾಗಿ ವೆಯ್ಟ್ ತಡ್ಕೊಳ್ಳುತ್ತೆ ಇದು. ಓಕೆ, ಸ್ಪೇರ್ ವೀಲ್ಸ್ ಬಂದು ನಿಮಗೆ ಇಟ್ ಈಸ್ ಮೌಂಟೆಡ್ ಆಟ್ ದಿ ಬಾಟಮ್. ಸೊ ಬಿಕಾಸ್ ಆಫ್ ದಿಸ್ ಯು ಆರ್ ಗೆಟಿಂಗ್ ಅ ವೆರಿ ಗುಡ್ very good cargo carrying capacity here. So around 265 kgs of load ನೀವು ಇದರಲ್ಲಿ ಹಾಕ್ಬೋದು. ಆ್ಯಂಡ್ ಲೀಟರ್ಸ್ನ ಟರ್ಮ್ಸಲ್ಲಿ ಹೇಳಬೇಕಂದ್ರೆ 600 to 800 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ನಿಮಗೆ ಇಲ್ಲಿ ಸಿಗ್ತಿದೆ. ಸೊ ಲೆಟ್ಸ್ ಟೇಕ್ ಅ ಲುಕ್ at the interiors of this vehicle. ಸೊ ನಿಮಗೆ ಫಸ್ಟು ಮೊದಲನೇದಾಗಿ ಲೆಟ್ಸ್ ಟೇಕ್ ಅ ಲುಕ್ at the driver seat. So driver seat is adjustable, as you can see, and also you can adjust the height of the seat using this knob, and also you can adjust the position. Also steering ನಲ್ಲಿ ನೀವು ನೋಡ್ತಿರ್ಬೋದು, steering is also adjustable. So
ಸೊ ನಿಮಗೆ ಕಂಫರ್ಟ್ ಇರೋಷ್ಟು ನೀವು ಅಡ್ಜಸ್ಟ್ ಮಾಡಿಕೊಂಡು ಯು ಕ್ಯಾನ್ ಜಸ್ಟ್ ಲಾಕ್ ಇಟ್. ಸೊ ಗೇರ್ ಬಾಕ್ಸ್ನ ವಿಚಾರಕ್ಕೆ ಬಂದರೆ ದಿಸ್ ಈಸ್ ಅ 5-speed ಮ್ಯಾನ್ಯುವಲ್ ಗೇರ್ ಬಾಕ್ಸ್. ಹಾಗೆ ಕಮಿಂಗ್ ಟು ದ ಸೀಟ್ಸ್, ಇಟ್ಸ್ ಪ್ರೀಮಿಯಂ ಕ್ವಾಲಿಟಿ ಫ್ಯಾಬ್ರಿಕ್ upholstery, and also you can see observe at the side you're getting some extra cushions which gives you that extra comfort when you're driving in hilly stations. ಹಾಗೆ ವೀಕ್ಷಕರೇ ನೀವು ನೋಡ್ತಿರ್ಬೋದು ಯು ಕ್ಯಾನ್ ಆಲ್ಸೋ ಚೆಕ್ ಔಟ್ ದಿ ಗ್ಲೋ ಬಾಕ್ಸ್ ಸ್ಪೇಸಸ್. ಆಲ್ಸೋ you're getting a cup holder at the left side. Also safety ವಿಚಾರಕ್ಕೆ ಬಂದರೆ you're getting dual airbags, one for the driver and one for the passenger, and you can look at the steering. Also it's got a premium upholstery and some basic ನಿಮಗೆ ಇಲ್ಲಿ ಬೇಸಿಕ್ ಆಗಿ ಫಂಕ್ಷನಾಲಿಟೀಸ್ ಸ್ಟೀರಿಂಗ್ನಲ್ಲಿ ಮೌಂಟೆಡ್ ಆಗಿರುತ್ತೆ. ಸೊ ಹಾಗೆ ಕಮಿಂಗ್ ಟು ದ ಸೆಕೆಂಡ್ ರೋ, ಯು ಕ್ಯಾನ್ ಸಿ you're getting a very good knee space and also a very good headroom. ಸೊ ಹಾಗೆ ಸೆಕೆಂಡ್ ರೋನಲ್ಲಿ ಯು ಕ್ಯಾನ್ ಸಿ ಅಟ್ ದ ಡೋರ್ you're getting integrated speakers and some dobbins to keep the bottles. ಹಾಗೆ ಇಲ್ಲಿ ಸೆಂಟರ್ನಲ್ಲಿ you're getting some space for cup holders. Also in the second row you're getting armrest and doesn't come with any extra functionality like cup holders or anything like that. ಸೊ ಹಾಗೆ ವೀಕ್ಷಕರೇ ಇದು ನಿಮಗೆ 5 years ಕಂಪ್ನಿ ಕಡೆಯಿಂದ ವಾರಂಟಿ ಇರುತ್ತೆ. ಸೊ ಯು ಕ್ಯಾನ್ ಯುಟಿಲೈಸ್ ದಿಸ್. ಸೊ ನಿಮಗೆ 5 yearsವರೆಗೂ ಇಟ್ ವಿಲ್ ಬಿ ಮೇಂಟೆನೆನ್ಸ್ ಫ್ರೀ. ಸೊ ಫಾರ್ ಮೈ ವ್ಯೂವರ್ಸ್, ದಿಸ್ ಕಾರ್ ಹ್ಯಾಸ್ ಗಾಟ್ 5 years ಆಫ್ extended warranty and it is like, you can say it is like a maintenance free for the next 5 years. So let's come to the price of this vehicle. So this is a 2017 model, single owner, just 30,000 kilometers driven vehicle. 2017 model Isuzu VMAX D-Cross 4x4. The quoting price for this vehicle is 14.75 lakhs. ವೀಕ್ಷಕರೇ ಈ ಗಾಡಿಯ ಕೋಟಿಂಗ್ ಪ್ರೈಸ್ ಬಂದು 14,75,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಟೆಸ್ಟ್ ಡ್ರೈವ್ ತೊಗೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಪಾಪಪ್ ಆಗ್ತಾ ಇರುತ್ತೆ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಪಾಪಪ್ ಆಗ್ತಾ ಇರುತ್ತೆ. ಸೊ ಕಾಲ್ ಮಾಡಿ ಟೆಸ್ಟ್ ಡ್ರೈವ್ ತೊಗೊಳ್ಳಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗೆ ಮೈ ವೀಲ್ ಡ್ರೈವ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಆ್ಯಂಡ್ ಸಿ ಯು ಅಗೇನ್.